ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಲಾಕ್ ಆಗ್ತಾರ? ಸಿಬಿಐ ಇಡಿ ಅಧಿಕಾರಿಗಳು ಆ ನಾಯಕನ ಮೇಲೆ ಒತ್ತಡ ಹೇರಿದ್ರ? ಸಿದ್ದು ಪುತ್ರ ಯತೀಂದ್ರರಿಂದ ಸ್ಫೋಟಕ ಮಾಹಿತಿ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕಳೆದ ಒಂದು ವಾರದಿಂದ ವಿಧಾನಸಭೆಯಲ್ಲಿ ಯಾವುದಾದ್ರೂ ಒಂದು ಹಗರಣದ ಬಗ್ಗೆ ಚರ್ಚೆ ಆಗ್ತಿದೆ ಅಂತಂದ್ರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಒಂದು ಹಗರಣ. ಈಗಾಗಲೇ ಬಿ ನಾಗೇಂದ್ರ ಅವರು ಮೊದಲ ಬಾರಿಗೆ ಸಚಿವರಾದಂತಹ ಸಂದರ್ಭದಲ್ಲಿ ಈ ಒಂದು ಹಗರಣ ನಡೆದಿತ್ತು. ಆಗ ಸ್ವತಃ ನಾಗೇಂದ್ರ ಅವರೇ ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಎರಡನೇ ಬಾರಿಗೆ ಸಚಿವರಾಗಿದ್ದಾರೆ. ಈಗ ವಿಪಕ್ಷಗಳು ಬಿ ನಾಗೇಂದ್ರ ಅವರನ್ನ ರಾಜೀನಾಮೆಯನ್ನ ಕೊಡಿಸಲೇಬೇಕು, ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತಂತ ಹೇಳಿ ಪಟ್ಟನ್ನ ಹಿಡಿದಿರುವಂಥದ್ದು. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಸ್ಫೋಟಕವಾದಂತಹ ಒಂದು ಮಾಹಿತಿಯನ್ನ ಹೊರಗೆ ಹಾಕಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂಡ ಲಾಕ್ ಮಾಡಲು ಇಡಿ ಅಧಿಕಾರಿಗಳು ಪ್ರಯತ್ನ ಮಾಡಿದ್ರು ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನ ಈಗ ರಿವೀಲ್ ಮಾಡಿದ್ದಾರೆ. ಅದು ಯಾವ ರೀತಿ ಅಂತಂತಂದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವ್ಯವಹಾರ ಪ್ರಕರಣದಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್, ಡಿಸಿಎಂ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು, ಅಂದ್ರೆ ಇಡಿ ಅಧಿಕಾರಿಗಳು ಆ ನಾಯಕನ ಮೇಲೆ ಒತ್ತಡವನ್ನ ಹೇರಿದ್ರು ಅಂತಂತೇಳಿ ವಿಧಾನ ಪರಿಷತ್ ಸಭಾನಾಯಕರಾಗಿರುವಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಗಂಭೀರವಾದಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಪರಿಷತ್ನಲ್ಲಿ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಘೋಷಣೆಗಳನ್ನ ವರದಿ ಮಾಡಬಾರದು ಎಂಬ ಮಾಧ್ಯಮಗಳಿಗೆ ನಿರ್ಬಂಧ ಸರಿಯಲ್ಲ ಎಂದು ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿಷಯವನ್ನ ಪ್ರಸ್ತಾಪಿಸಿದಾಗ ಆ ಒಂದು ಮಾತಿನ ಜಟಾಪಟಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಮಾಹಿತಿಯನ್ನ ಹೊರಗೆ ಹಾಕಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಇಲ್ಲಿ ಯಾವುದೇ ಹಗರಣ ನಡೆದಿಲ್ಲ, ಎಲ್ಲಾ ಹಣವು ಖಾತೆಯಲ್ಲಿದೆ ಅಂತಂತೇಳಿ ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ನಿಮಗೆ ಇದು ಗೊತ್ತಿಲ್ಲ, ನಿಮ್ಮ ತಂದೆಯವರನ್ನ ಕೇಳಿ ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಾಂಟ್ ಕೊಡ್ತಾರೆ. ಆಗ ಯತೀಂದ್ರ ಸಿದ್ದರಾಮಯ್ಯ ಏನ್ ಮಾಡ್ತಾರೆ, ಕೋಪ ಆಗ್ತಾರೆ, ಅಂದ್ರೆ ಸಿಟ್ಟಾಗ್ತಾರೆ. ನಮ್ಮ ತಂದೆಯವರು ಸದನದಲ್ಲಿದ್ದಾಗಲೇ ಇದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಇಡಿ ತನಿಖೆ ನಡೆಯುತ್ತಿರುವಾಗ ಪ್ರಕರಣದಲ್ಲಿ ಸಿಎಂ ಹಾಗೂ ಡಿಸಿಎಂ ಭಾಗವಹಿಸಿದ್ದಾರೆ, ಅಂದ್ರೆ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತಂತ ಹೇಳಿ ಅಧಿಕಾರಿಗಳು ಬಿ ನಾಗೇಂದ್ರ ಅವರ ಮೇಲೆ ಒತ್ತಡವನ್ನ ಹೇರುವಂತಹ ಒಂದು ಕೆಲಸವನ್ನ ತನಿಖಾ ಸಂಸ್ಥೆ ಮಾಡಿತ್ತು. ತನಿಖೆ ನ್ಯಾಯಯುತವಾಗಿ ನಡೆದಿದೆ ಅಂತ ಹೇಳಿ ನಾವು ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಛಲವಾದಿ ನಾರಾಯಣಸ್ವಾಮಿಗೆ ಮತ್ತೆ ತಿರುಗೇಟನ್ನು ಕೊಡ್ತಾರೆ. ಜೊತೆಗೆ ಆರಂಭದಲ್ಲಿ ಮಾತನಾಡಿದಂತಹ ನಾರಾಯಣಸ್ವಾಮಿ ಅವರು ಸಭಾಪತಿ ಪೀಠದಿಂದ ಆತುರದಲ್ಲಿ ನೀಡಿದ ಹೇಳಿಕೆಯು ಟೀಕೆಗೆ ಗುರಿಯಾಗಿದೆ, ಪ್ರತಿಪಕ್ಷಗಳು ಹೇಳಿದ್ದನ್ನ ಕಡತದಿಂದ ತೆಗೀರಿ ಅಂತಂತೇಳಿ ಅಧಿಕಾರಿಗಳಿಗೆ ಹಾಗೂ ವರದಿ ಮಾಡಬೇಡಿ ಅಂತಂತೇಳಿ ಮಾಧ್ಯಮಗಳಿಗೆ ಹೇಳುವುದು ಸರಿಯಲ್ಲ ಅಂತಂತೇಳಿ ಅವರು ಕೂಡ ಹೇಳಿದ್ದಾರೆ. ಇದಕ್ಕೆ ಮಧ್ಯಪ್ರವೇಶಿಸಿದಂತಹ ಸಭಾಪತಿ ಸಲೀಂ ಅಹಮದ್ ಅವರು, ಹಾಗಾದ್ರೆ ಸದನದ ಸದಸ್ಯರಲ್ಲದವರ ಹೆಸರನ್ನು ಉಲ್ಲೇಖಿಸಿ ಬಾಯಿಗೆ ಬಂದಂತೆ ಹೇಳಿದರೆ ಸುಮ್ಮನೆ ಇರಬೇಕೆ? ನಿಮ್ಮ ಭಾಷೆ ಸರಿಯಾಗುವವರೆಗೂ ಕೂಡ ಇದನ್ನ ಒಪ್ಪುವುದಿಲ್ಲ. ಇಲ್ಲಿ ಮಕ್ಕಳು ಬಂದು ಕೂರುತ್ತಾರೆ, ನಾವು ಅವರಿಗೆ ಇದನ್ನೇ ಕಲಿಸುತ್ತೇವೆ. ಕಾನೂನು ನನ್ನ ಬಳಿ ಇದೆ, ಬಾಯಿಗೆ ಬಂದಂತೆ ಮಾತನಾಡಲು ಅವಕಾಶ ನೀಡುವುದಿಲ್ಲ ಅಂತೇಳಿ ಸಭಾಪತಿ ಸಲೀಂ ಅಹಮದ್ ಅವರು ಕೂಡ ಹೇಳ್ತಾರೆ. ಇನ್ನು ಅಸಂವಿಧಾನಿಕ ಪದಗಳನ್ನ ಮಾತನಾಡಿದ್ರೆ ಅಥವಾ ಆತರ ಭಾಷೆಗಳನ್ನ ಬಳಸಿದ್ರೆ ಅದು ಬೇರೆ ವಿಷಯ, ಆದರೆ ಎಲ್ಲಾ ಮಾತನ್ನು ವರದಿ ಮಾಡಬೇಡಿ ಎನ್ನುವುದು ಸರಿಯಲ್ಲ ಅಂತೇಳಿ ಮತ್ತೆ ನಾರಾಯಣಸ್ವಾಮಿ ಅವರು ಸಮರ್ಥನೆ ನೀಡುತ್ತಿರುವಾಗಲೇ ಮಧ್ಯಪ್ರವೇಶಿಸಿದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು, ಇಲ್ಲಿ ಯಾವುದೇ ಹಗರಣ ನಡೆದಿಲ್ಲ, ಎಲ್ಲಾ ಹಣ ಅಂದ್ರೆ ವಾಲ್ಮೀಕಿ ಹಗರಣದಲ್ಲಿ ನಡೆದಂತಹ ಏನು ಹಣ ಏನಿದೆಯಲ್ಲ ಆ ಹಣ ಖಾತೆಯಲ್ಲೇ ಇದೆ, ಅಕೌಂಟಲ್ಲೇ ಇದೆ,
ನೀವು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಆರೋಪಗಳನ್ನ ಮಾಡಬೇಡಿ ಅಂತಂತೇಳಿ ನಾರಾಯಣ ಸ್ವಾಮಿ ಅವರಿಗೆ, ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಮತ್ತೆ ತಿರುಗೇಟನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ಇಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನ ಕಂಪ್ಲೀಟ್ ಆಗಿ ಲಾಕ್ ಮಾಡಬೇಕು ಅಂತಂತೇಳಿ ಇಡಿ ಮತ್ತೆ ಸಿಬಿಐ ಅಧಿಕಾರಿಗಳು ಪಣ ತೊಟ್ಟಿದ್ರು ಅನ್ನೋ ಒಂದು ಅರ್ಥದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ ಹೇಳಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಈ ಹಗರಣದಲ್ಲಿ ಕೇವಲ ನಾಗೇಂದ್ರ ಅವರ ಪಾತ್ರ ಮಾತ್ರ ಇಲ್ಲ, ಅಂದಿನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪಾತ್ರವೂ ಕೂಡ ಇದೆ ಅಂತೇಳಿ ಈಗಾಗಲೇ ಬಿಜೆಪಿಯವರು ಬೊಬ್ಬೆ ಹೊಡಿತಿದ್ದಾರೆ. ಆದ್ರೆ ಇದಕ್ಕೆ ಈಗಾಗಲೇ ಸದನದಲ್ಲೇ ಸಿದ್ದರಾಮಯ್ಯನವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಿನ್ನೆ ನಡೆದಂತಹ ಪರಿಷತ್ನಲ್ಲೂ ಕೂಡ ಅವರ ಮಗ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾರನ್ನೂ ಕೂಡ ಬ್ಲೇಮ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದೆಲ್ಲವೂ ಕೂಡ ಪಿತೂರಿ, ಅಂದ್ರೆ ತಂತ್ರಗಾರಿಕೆ ಮೂಲಕ ನಡೆದಿರುವಂತಹದ್ದು ಅನ್ನೋ ಒಂದು ಅರ್ಥದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಿರುವಂತಹದ್ದು. ಇಲ್ಲಿ ನಮ್ಮ ತಂದೆ ಆಗ್ಲಿ, ಬಿ ನಾಗೇಂದ್ರ ಆಗ್ಲಿ ಯಾವುದೇ ತಪ್ಪು ಮಾಡಿಲ್ಲ. ಹಗರಣ ನಡೆದಿದ್ರೆ ಹಗರಣ ನಡೆದಿದೆ ಅನ್ನೋದಕ್ಕೆ ಈಗಾಗಲೇ ಏನು ಇಡಿ ಮತ್ತೆ ಸಿಬಿಐನವರು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಿರುವಂತಹದ್ದು. ಈಗಾಗಲೇ ಒಂದಷ್ಟು ಹಣವನ್ನ ಕೂಡ ಏನು ಕಂಪ್ಲೀಟ್ ಹಣವನ್ನ ರಿಕವರಿ ಕೂಡ ಮಾಡಲಾಗಿದೆ. ಸೊ ಇಲ್ಲಿ ನಮ್ಮ ತಂದೆದಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಆಗ್ಲಿ ಏನು ತಪ್ಪಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಈಗ ಅವರು ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.